ಒಳ್ಳೆ ಕಾರ್ಯಕ್ರಮನೇ ಏರ್ಪಡಿಸಿ ಬಂದಿದ್ದೀರಾ. ಆದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಎಲ್ಲರಿಗೂ ಬರ್ತಾಯಿತ್ತು. ಅದರಿಂದ ಒಳ್ಳೆ ಕಾರ್ಯಕ್ರಮ ಏರ್ಪಡಿಸಿ ಇವ್ರಿಗೆ ಎಲ್ಲ ಮಹಿಳೆಯರಿಗೂ ಕೊಡ್ತಾಯಿದ್ರು. ಅದು ಒಳ್ಳೆ ಕೆಲಸನೇ ಆಗಿತ್ತು. ಕೆಲವರೆಲ್ಲ ತಮ್ಮ ಇದು ಏನಪ್ಪ ಬಂಡವಾಳ ಮಾಡ್ಕೊಂಡು ಅದನ್ನು ಏನೋ ಒಂದು ವಿನಿಯೋಗಿಸ್ಕೊಂಡ್ರು. ಕೆಲವರು ಏನೋ ಮನೆ ಫರ್ನಿಚರ್ ಅಂತ ಉಪಯೋಗಿಸ್ಕೊಂಡ್ರು. ಎಲ್ಲದಕ್ಕೂ ಉಪಯೋಗಿಸ್ಕೊಂಡಿದ್ದಾರೆ. ಇದನ್ನು ಇವಾಗ ತಕ್ಷಣ ಬರ್ತಾ ಇಲ್ಲ ಅವ್ರಿಗೆ, ಮಹಿಳೆಯರಿಗೆ. ಹಾಗಾಗಿ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ನೀವು ಅದನ್ನು ನಿಲ್ಲಿಸಿದ್ರೆ ಎಲ್ಲರಿಗೂ ಏನೋ ಕೆಲವರು ಶ್ರೀಮಂತರು ಇದ್ದರು, ಬಡವರು ಇದ್ದರು. ಬಡವರಿಗೆ ತುಂಬ ಉಪಯೋಗ ಆಗ್ತಿತ್ತು. ಇವಾಗ ತುಂಬ ಕಷ್ಟ ಆಗ್ತಾಯಿದೆ ಅವ್ರಿಗೆ. ಏನೋ 2,000 ಬರೋದ್ರಿಂದ ಅವ್ರಿಗೆ ಎಲ್ಲ ರೀತಿ ಏನೋ ಒಂದು ಏನಕ್ಕಾದ್ರೂ ಉಪಯೋಗ ಆಗ್ತಾಯಿತ್ತು. ಇವಾಗ ದಯವಿಟ್ಟು ಅದನ್ನು ನಿಲ್ಲಿಸದೆ ನೀವು ಅದನ್ನು ಕಂಟಿನ್ಯೂ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಎಲ್ಲ ಮಹಿಳೆಯರಿಗೂ. ಗ್ಯಾರಂಟಿ ಯೋಜನೆ ವಿಚಾರವಾಗಿ ಪ್ರತಿ ತಿಂಗಳು ಕೂಡ ನಾವು ಹಾಕ್ತೀವಿ ಅಂತಂದ್ರು. ಈಗ 3 ತಿಂಗಳಿಂದ ಹಾಕಿಲ್ಲ. ಆಗ್ತೈತೆ ಸರ್. ಯಾವ ತರ ಕಷ್ಟ ಆಗ್ತೈತಕ್ಕ? ಯಾಕಾಗ್ತಾ ಇಲ್ಲ ಸರ್? ಈಗ ಅದರಿಂದ ಎಷ್ಟೋ ಜೀವನ ನಡೀತಾ ಇತ್ತು ಮಹಿಳೆಯರಿಗಂತೂ. ಇವಾಗ ಇಲ್ವೇ ಇಲ್ವಾ? ಆವತ್ತಿಗೆ ಪಾಪ ಕೂಲಿ ನಾಲಿ ಮಾಡಿ ತಿನ್ನೋರಿಗೆಲ್ಲಾನು ಎಷ್ಟು ಅನುಕೂಲ ಆಗ್ತಾ ಇತ್ತು. ಈಗ ಅದು ಇಲ್ಲ, ಅನ್ನಭಾಗ್ಯದ್ದು ಅದು ಇಲ್ಲ, ಯಾವುದು ಆಗ್ತಾ ಇಲ್ಲ ಸರ್. ನಾನು 4 ತಿಂಗಳಿಂದ ಬಂದಿಲ್ಲ. ಕಷ್ಟ ಆಗ್ತಾ ಇದೆ. ಅವ್ರು ಹಾಕ್ತಿದ್ರೆ ಇದ್ರೆ ಏನ್ ಕಷ್ಟ ಆಗ್ತಾ ಇರ್ಲಿಲ್ಲ. ಅವ್ರು ಹಾಕಿ ಸೆಂಟ್ರಲ್ ಕಟ್ ಮಾಡಿದ್ರೆ ಕಷ್ಟನೇ. ಈಗ ಸರ್ಕಾರ ಬರ್ಬೇಕಾದ್ರೆ ಗ್ಯಾರಂಟಿ ಪ್ರತಿ ತಿಂಗಳು ಹಾಕ್ತಿವಿ ಅಂತ ಹೇಳಿದ್ರು. 3 ತಿಂಗಳು 4 ತಿಂಗಳಿಂದ ಹಾಕಿಲ್ಲ. ನಮ್ಗೆ ಸರ್ಕಾರನೇ ಬೇಡಣ್ಣ. ಈ ಕಾಂಗ್ರೆಸ್ ಇದು ಈ ತರ ಹೇಳಿ ಕೊಟ್ಟಿ ಮತ್ತೆ ಕೊಡ್ದಿರ ಮಾಡಿರೋದು ಅದ್ ಬೇಕಾಗಿಲ್ಲ. ಅವ್ರು ಕೊಡ್ಲೇಬಾರ್ದಾಗಿತ್ತು. ಈ ತರ ಮಾಡಬಾರ್ದು, ಮೋಸ ಮಾಡಬಾರ್ದು ಜನಗಳಿಗೆ. ಪಾಪ ಅದನ್ನ ನಂಬ್ಕೊಂಡು ಎಷ್ಟೋ ಜನ ಇದ್ದಾರೆ ಬಡವರು. ಅವರೆಲ್ಲ ಏನ್ ಮಾಡ್ತಾರೆ? ಅವ್ರಿಗೆಲ್ಲ ಆಸೆ ಇಕ್ಸ್ಬಿಟ್ಟಿದ್ದಾರೆ. ಆ ಥರ ಆಸೆ ಇಕ್ಸ್ಬಾರ್ದಾಗಿತ್ತು ಅವರು. ನಾವು ಯಾರು ಕೇಳಿಲ್ಲ. ಫ್ರೀ ಬಸ್ ಬೇಕು, ನಮಗೆ 2,000 ಬೇಕು, ಆ ಥರ ನಾವು ಯಾರು ಹೆಂಗಸ್ರು ಕೇಳಿಲ್ಲ. ಕಷ್ಟಪಟ್ಟು ದುಡ್ಕೊಂಡು ತಿಂತೀವಿ. ಈ ಥರ ಆಸೆ ಹಾಕ್ಸಿ ಮತ್ತೆ ಸೆಂಟ್ರಲ್ ಈ ಥರ ಬಿಟ್ಬಿಟ್ರೆ ಮೋಸನೇನೋ ಅದು.